ಸದ್ಯ ನನ್ನ ಜೊತೆಲೇ ಈಗ ಸೂಳೆಬೈಲಿನ ಸ್ಥಳೀಕರು ಸಾಮಾಜಿಕ ಹೋರಾಟಗಾರರು ಮುಜೀಬ್ ಅನ್ನೋರು ನನ್ನ ಜೊತೆಲಿ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ನಿಜಕ್ಕೂ ಸೂಳೆಬೈಲಿನಲ್ಲಿ ಈ ರೀತಿಯಾಗಿ ಎರಡು ಸಮುದಾಯವನ್ನು ಉದ್ರೇಕಿಸುವಂಥ ಪ್ರಯತ್ನ ಅಥವಾ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಬಹುಶಃ ಉದ್ದೇಶಪೂರ್ವಕವಾಗಿ ಈ ಘಟನೆ ಆಗಿದೆ ಅನ್ನೋ ರೀತಿಯಲ್ಲೆಲ್ಲ ಈಗ ಟ್ವಿಸ್ಟ್ ತೆಗೆದುಕೊಳ್ತಾ ಇದೆಯಲ್ಲ, ಹೌದಾ ಏನು ಎತ್ತ ಅನ್ನೋದನ್ನು ಮುಜೀಬ್ ಅವ್ರನ್ನ ಮಾತಾಡ್ಸೋಣ. ಮುಜೀಬ್ ಅವರೇ, ತಾವು ಸೂಳೆಬೈಲಿನ ನಿವಾಸಿಯ? ಹ್ಞೂ ಸರ್. ಏನಾಗಿದೆ ಸೂಳೆಬೈಲಿನಲ್ಲಿ ಮುಜೀಬ್ ಅವರೇ? ಸರ್, ನಾವು ಸುಮಾರು ಅಲ್ಲೇ ಹುಟ್ಟಿರೋದು. ಸರಿ. ನಾವು ಅಣ್ಣ ತಮ್ಮ ಅಂತ ಒಂದೇ ತಟ್ಟೆಲಿ ಊಟ ಮಾಡಿದ್ವಿ ಸರ್. ಅಷ್ಟು ಚೆನ್ನಾಗಿತ್ತು ಕಾಲ. ಈಗಲೂ ಸಣ್ಣ ಸಣ್ಣ ಹುಡುಗರು ಸ್ವಲ್ಪ ಗಾಂಜಾ ಆ ಥರ ಅಂದ ಭಾಳ ಜೋರಾಗಿದೆ ಸರ್. ನಾವು ದೊಡ್ಡವರಿಂದ ಈಗಲೂ ಪ್ರೀತಿ ವಿಶ್ವಾಸನೇ ಇದೆ ಸರ್. ಈಗಲೂ ಅವ್ರ ಹಬ್ಬದಲ್ಲಿ ನಮಗೆ ಸ್ವೀಟ್ ಹಟ್ತಾರೆ, ನಮ್ಮದಲ್ಲಿ ಅವರು ಸ್ವೀಟ್ ಅಂತ ಸರ್. ಅಂತ ಇನ್ನೂ ಆ ಥರನೇ ಇದೆ ಸರ್. ಈಗ ಹೊಸ ಜನ ಏನಾಗಿದೆ, ಶಿಫ್ಟ್ ಆಗಿದ್ದಾರೆ ಸರ್. ಅಲ್ಲಿ ಆ ಕಡೆ ಈ ಕಡೆ ಕಿಡಿಗರಿ ಇರುತ್ತಲ್ಲ, ಅದು ಹೆಸರು ಕೆಟ್ಟವರು ಸೂಳೆಬೆಲ್ಲಿಗೆ ಬಂದಿದ್ದಾರೆ ಸ್ವಲ್ಪ ಜನ, ಹೊಸ ಜನನೇ. ಇವರು ಹಳೆ ಜನ ಯಾರೂ ಮಾಡಿಲ್ಲ ಸರ್, ಹೊರಗಿಂದ ಬಂದಿರೋದು. ಈಗ ಅಫ್ನಾ ಅಂತ ಹುಡುಗ ಅಂದಿಲ್ಲ, ಮದಾರಿಪಳ್ಳಿ ಹುಡುಗನ್ ಸರ್. ಅವನು ಸೂಳೆಬೆಲ್ ಹುಡುಗ ಅಲ್ಲ, ಆ್ಯಕ್ಚುಲಿ ಮದಾರಿಪಳ್ಳಿಯಿಂದ ಶಿಫ್ಟ್ ಆಗಿದ್ದಾನೆ. ಆ ಸ್ಕೂಲಲ್ಲಿ ಓದ್ತಿದ್ದ ಸರ್ ಅವನು. ನಾವು ಸುಮಾರು ಸತಿ ಹೋಗಿ ಎಲ್ಲ ಟೀಚರಿಗೆಲ್ಲ ಹೇಳಿ ಅವ್ನು ತಗ್ಸಿದ್ವಿ. ಯಾಕಂದ್ರೆ ಒಬ್ಬರ ಕಡೆಯಿಂದ ಎಲ್ಲ ಕ್ಲಾಸ್ ಹಾಕತ್ತಂತ. ಅಫ್ನಾನ್ ಅಂತಾನೆ ಮೇನ್ ಅವನು ಹುಡುಗ. ಅವನೇ ಸ್ವಲ್ಪ ಗಾಂಜಾವನು ಸರ್. ಹಂಗಾಗಿ ಅವನು ಮದಾರಿಪಳ್ಳೋದನು ಸೂಳೆಬೆಲ್ಲಲ್ಲಿ ಬಂದು ಒಂದು ತಿಂಗಳಾಯ್ತು ಅಷ್ಟೇ ಅವ್ನು ಶಿಫ್ಟ್ ಆಗಿ. ಸರ್ ಏನಿಲ್ಲ ಸರ್, ಅಲ್ಲಿ ಚೂರು ಸಣ್ಣ ಸಣ್ಣ ಹುಡುಗರೇ ಸರ್. ದೊಡ್ಡವ್ರು ಯಾರು ಆ ಥರ ಏನಿಲ್ಲ, ದೊಡ್ಡವ್ರು ಯಾರು ಇಲ್ಲ. ಅಷ್ಟು ಪ್ರೀತಿಯಿಂದ ಇದ್ದೀವಿ ಸರ್ ನಾವು. ಈಗಲೂ ಅವ್ರು ಹೋದರೆ ನಮ್ಮ ದೇವಸ್ಥಾನ ಅವರು ಬರ್ತಾರೆ, ಅವ್ರ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಸರ್. ಆ ಥರ ಪ್ರೀತಿ ವಿಷಯ ಇದೆ ಸರ್. ಬಂದೋಬಸ್ತ್ ಮಾಡಿ ಸರ್. ಸ್ವಲ್ಪ ಪೊಲೀಸ್ ಅವರೆಲ್ಲ ಚೂರು ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ ಸರ್. ಅವರು ಮಾಡ್ತಾರೆ, ನಾವು ಅವರು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಶಾಲೆಯಲ್ಲಿ ಸಿಗುವ ಶಿಕ್ಷಣ ಒಂದಾದ್ರೆ ಮನೆಯೇ ಮೊದಲ ಪಾಠ ಶಾಲೆ ಅಂತಾರೆ ಸರ್. ಇಂಥ ಮಕ್ಕಳ ಮನಸ್ಸಿನಲ್ಲಿ ಯಾಕೆ ಇಂಥ ವಿಚಾರಗಳು ಬರುತ್ತೆ ಸರ್? ಬರುತ್ತಂದ್ರೆ ತಂದೆ ತಾಯಿ ಯಾರು ಹೇಳಲ್ಲ ಸರ್ ಈ ಥರ ಮಾಡಿ ಅಂತ. ಅವರು ಭಾಳ ಬೇಜಾರಾಗಿದ್ದಾರೆ ತಂದೆ ತಾಯಿ. ನಾವು ಹೋಗಿ ಮಾತಾಡ್ಸಿದ್ದೀವಿ ಅವರಿಗೆ. ನಮ್ಮ ಮಗನಿಗೆ ಎಷ್ಟಿದ್ರು ಬರೀ ಆಟ ಆಡ್ತಾನೆ, ಬರೀ ಹುಡುಗರು ಕೆಟ್ಟ ಹುಡುಗರ ಜೊತೆಲಿ ಇರ್ತಾನೆ, ನಮಗೆ ಸಾಕಾಗ್ಬಿಟ್ಟಿದೆ. ಆ ಥರ ಪರಿಸ್ಥಿತಿ ತಂದೆ ತಾಯಿಗೆ ಬಂದಿದೆ ಸರ್. ಈಗ ನಾವು ಏನು ಮಾಡ್ಬೇಕಂತ ಮುಂಚೆ ಸರ್, ನಾವು ಅವ್ರಿಗೆ ನಿಂತ್ಕೊಂಡು ಏನೋ ಒಳ್ಳೆ ನೆಕ್ಸ್ಟ್ ಏನೋ ಫ್ಯೂಚರಲ್ಲಿ ಆಗಬಾರ್ದು. ನನ್ನ ಫ್ರೆಂಡ್ ಹುಡುಗ ಸರ್ ಅವನು ಭಾಳ ಬೆಳಗ್ಗಿದ್ರೆ ನನ್ನ ಫ್ರೆಂಡ್ ಮಗನೇ ಸರ್. ಬೆಳಗ್ಗಿದ್ರೆ ನಮ್ಮ ಜೊತೆಲಿರೋ ಸರ್ ಅವನು. ಬೆಳಗ್ಗಿದ್ರೆ ನಮ್ಮ ಜೊತೆಲೇ ಮುಸ್ಲಿಂ ಜೊತೆನೇ. ತಾವು ಹಿರಿಯರೆಲ್ಲ ಇದ್ದೀರಿ, ನೀವೆಲ್ಲ ಸೌಹಾರ್ದತೆಯನ್ನು ಬಾಳ್ತಾ ಇದ್ದೀರಿ. ಇಂಥ ಮಕ್ಕಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತಿದ್ದೆ ಅನ್ನುವಾಗ ತಾವು ಹಿರಿಯರು, ತಾವು ದೊಡ್ಡವರು ಕೂತು ಮಕ್ಕಳಿಗೆ ಬುದ್ಧಿ ಹೇಳೋದು, ತಿದ್ದಿ ಮಕ್ಕಳಿಗೆ ಹಿಂಗೆ ಮಾಡಬೇಡಿ ಅಂತ ಹೇಳುವಂಥದ್ದೆಲ್ಲ ಮಾಡಬೇಕಲ್ಲ ಸರ್? ಸರ್, ನಾವು ಮಾಡ್ಕೊಂಡೇ ಬರ್ತಾಯಿದ್ದೀವಿ ಸರ್. ಎಲ್ಲ ಕಡೆ ಕಮಿಟಿ ಆಗಲಿ, ನಮ್ಮ ಮಸೀದಿ ಕಮಿಟಿ ಆಗಲಿ, ಎಲ್ಲರಿಗೆ ದೊಡ್ಡವರಿಗೆ ಮಾಲ್ತೇಶಣ ಇದ್ದಾರೆ, ಅವರಿಗೆಲ್ಲ ಮಾತಾಡ್ಕೊಂಡು ನಾವು ಒಂದೊಂದು ಮೀಟಿಂಗ್ ಮಾಡಿ ಸುಮಾರು ಇದಕ್ಕಿಂತ ಮುಂಚೆ ಒಂದು ಸಣ್ಣ ಪುಟ್ಟ ಆಗಿದೆ ಸರ್. ಎಲ್ಲ ಏರಿಯಾರ ಹೋಗಿ ನಾವು ಏನು ಮಾಡಿದ್ವಿ, ಕಂಡೀಷನ್ ಮಾಡಿದ್ವಿ. ಗಾಂಜಾ ಹೊಡೆದು ಏನು ಮಾಡಿದ್ರೆ ನಮ್ಮ ಮಸೀದಿಯಿಂದ ಅವರಿಗೆ ಇದು ಜನಾಜಕ್ ಅಂತ ಹೇಳ್ತೀವಿ ಸರ್, ಅದೆಲ್ಲ ಕೊಡಲ್ಲ. ಮದುವೆ ಮಾಡಿದ್ರೆ ಅದು ಕೊಡಲ್ಲ ನಿಮ್ಮ ಮನೆಗೆ ಅಂತ ಕಂಡೀಷನ್ ಭಾಳ ಮಾಡಿದ್ದಕ್ಕೆ ಕಮ್ಮಿ ಆಗಿದೆ ಸರ್. ಭಾಳ ಇತ್ತು ಮೊದಲೇ, ಈಗ ಭಾಳ ಕಮ್ಮಿ ಆಗಿದೆ. ಇದು ಇದಕ್ಕಿಂತ ಆಗಿದೆ, ನಮಗೆ ಆಶ್ಚರ್ಯ ಆಗ್ತಿದೆ ಸರ್. ಇದು ಈಗ ಒಂದು ಸಮುದಾಯದವ್ರು ಹೇಳೋದು ಇದು ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ತಾವೇನು ಹೇಳ್ತೀರಿ ಸರ್? ಸರ್, ಆ ಥರ ಅಂತೂ ನಮಗೇನು ಗೊತ್ತಿಲ್ಲ. ಅದೇನು ಏನು ಮಕ್ಕಳು ಮಾಡ್ಕೊಂಡ್ರೆ ಅದನ್ನು ನಮಗೆ ಗೊತ್ತಿಲ್ಲ ಸರ್. ಆ ಥರ ನಮಗೆ ಗೊತ್ತಾಯ್ತು. ನಾವು ಎಲ್ಲ ಜೊತೆಲಿದ್ದೀವಿ, ಎಲ್ಲ ಜೊತೆಲಿದ್ದೀವಿ. ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಿದ್ರು. ಇರಬೇಕು, ಖಂಡಿತ ಇರಬೇಕು. ಶಿವಮೊಗ್ಗ ಹಾಗಾಗಬಾರ್ದು ಸರ್. ಓಕೆ, ಹೊರಗಿನವ್ರು ಬಂದಿದ್ರಂತ ಆರೋಪ ಇದೆ ಸರ್. ಹೊರಗಿನವ್ರು ಅಂತ ಹೇಳಿದ್ರೆ ಯಾರು? ನಿಮ್ಮೂರವರು, ಸೂಳೆಬೈಲವರ ಅಥವಾ ಬೇರೆ ಕಡೆಯವರ? ಯಾರು ಸರ್ ಅದು? ಸರ್, ಅಫ್ನಾನ್ ಅಂತ ಹುಡುಗಲ್ಲ, ಮದಾರಿಪಾಳ್ಯನ ಸರ್. ಅವನು ಆಲ್ರೆಡಿ ಅವನು ಫ್ಯಾಮಿಲಿ ಪೂರ್ತಿ ಮದಾರಿಪಾಳ್ಯ. ಈ ಶಿಫ್ಟ್ ಆಗಿದೆ 2 ತಿಂಗಳಾಯ್ತು ಸರ್ ಮನೆಗೆ ಸೂಳೆಬೆಲ್ ಬಂದು. ಆ ಥರ ಓದೋರು ಇಬ್ಬರು ಇದ್ದಾರೆ ಸರ್. ಅದು 9ನೇ ಕ್ಲಾಸ್ ಇರೋದಲ್ಲ, ಅದೇನೋ ಏನು ಮಾಡ್ಕೊಂಡಿದ್ದಾರೆ, ಅದು ನಮಗೆ ಗೊತ್ತಾಗಿರೋದು ಸರ್. ಅದು ಪಕ್ಕ ಏನು ಗೊತ್ತಿಲ್ಲ. ಪೊಲೀಸ್ ಏನೇ ತನಿಖೆ ಮಾಡ್ತಾರೆ, ಅದು ಗೊತ್ತಾಗುತ್ತೆ. ಕಠಿಣ ಶಿಕ್ಷೆ ಆಗ್ಬೇಕು ಸರ್. ನಾನು ಹೇಳ್ತಿರೋದು ಕಾನೂನಲ್ಲಿ ಇದೆ ಸರ್. ಏನೋ ತಪ್ಪು ಮಾಡಿ ಯಾರು ಇಲ್ಲ ಸರ್, ಯಾವ ಜಾತಿ ಬೇತಾ ಇಲ್ಲ, ಶೂಟ್ ಮಾಡಿ ಹೊಡಿಬೇಕು ಸರ್ ಅಷ್ಟೇ. ಸಣ್ಣ ಮಗ ಯಾರು ಬರ್ತಾನೆ ಸರ್? ಈಗ ಬರ್ತಾನೆ ಅವನು, 9 ತಿಂಗಳಿಂದ ಸಾಕಿರೋದು ಸತ್ತೋಗಿರೋ ಬರ್ತಾನೆ ವಾಪಸ್ಸು. ಆ ಥರ ಶಿಕ್ಷೆ ಹಿಂಗೆ ಕಾನೂನು ಚೇಂಜ್ ಮಾಡ್ಬೇಕು ಸರ್. ತಪ್ಪೇ ಮಾಡ್ಬೇಕು ಸರ್. ಆ ಥರ ಕಾನೂನು ಇದ್ರೆ ಸರ್ ಇಲ್ಲಿ ಇದಾಗತ್ತೆ ಸರ್, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ತಾವು ಏನು ಮನವಿ ಮಾಡ್ತೀರಿ ಸರ್? ನಿಮ್ಮ ಸಮುದಾಯದವರು ಈಗ ಇನ್ನೊಂದು ಸಮುದಾಯದವರ ಬಾಲಕ ಮೃತಪಟ್ಟು ಇದು ಮತ್ತೊಂದು ಸ್ವರೂಪ ಪಡ್ಕೊಳ್ಬಾರ್ದು ಸರ್, ಇವರಿಗೆಲ್ಲ ತಾವು ಏನು ಮನವಿ ಮಾಡ್ತೀರಿ? ಸರ್, ಏನಿಲ್ಲ ಸರ್, ನಾವು ನಮ್ಮನೆ ಮಕ್ಕಳು ಸತ್ತೋಗಿರೋ ಸರ್, ಬೇರೆಯವ್ರ ಮನೆ ಅಲ್ಲ ಸರ್. ಅದು ನನ್ನ ಮಗ ಅಂತ ಸತ್ತಿರೋ ಸರ್. ಆ ಥರ ತಿಳ್ಕೊಳ್ತೀವಿ. ಎಲ್ಲ ಪ್ರೀತಿ ಸಹಿಸಿದ್ರೆ ಮುಂದೆ ಆಗತ್ರ ಆಗಬಾರ್ದಂತ ನಾವು ಎಲ್ಲ ಒಟ್ಟಾಗಿ ಮುಂದೆ ಏನು ಮಾಡ್ಬೇಕು ಸೂಳೆಬೆಲ್ಲಲ್ಲಿ ಅದು ಮಾಡೋಂತ ನಾವು ಹೇಳ್ತೀವಿ. ಪೊಲೀಸರಿಗೆ ಏನು ಹೇಳ್ತೀರಿ ಸರ್? ತನಿಖೆ ನಡೀತಾ ಇದೆ, 6 ಜನರ ಬಂಧನ ಆಗಿದೆ, ತಾವೇನು ಹೇಳ್ತೀರಿ ಪೊಲೀಸರಿಗೆ? ಸರ್, ಪೊಲೀಸರಿಗೆ ಸೂಳೆಬೆಲ್ಲಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಪೊಲೀಸರು ಏನು ಮಾಡ್ತಾನೇ ಇಲ್ಲ, ಭಾಳ ಕಮ್ಮಿ ಮಾಡ್ಯಾರೆ. ಮೊದಲೇ ಭಾಳ ಇತ್ತು ಸರ್, ಭಾಳ ಇತ್ತು ಗಾಂಜಾ ಎಲ್ಲ. ಈಗೆಲ್ಲ ಫುಲ್ ಕಮ್ಮಿ ಮಾಡ್ಯಾರ ಪೊಲೀಸರು. ಭಾಳ ಹೆಲ್ಪ್ ಮಾಡ್ತಾರೆ ನಮಗೆ. ಏನಿದ್ರು ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. 6 ಜನಕ್ಕೂ ಅವರಿಗೆ ಭಾಳ ಶಿಕ್ಷೆ ಅಂದರೆ ಅವ್ರು ಬಿಡಬಾರ್ದು ಹೊರಗೆ. ಆ ಥರ ಶಿಕ್ಷೆ ಆಗ್ಬೇಕಂತ ನಮ್ಗಿಂತ ಬೇಳ್ಕೆ ಸರ್. ಮುಜೀಬ್ ಅಂತ ಸೋಷಿಯಲ್ ಅವ್ರ ಮಾತಿದಾಗಿದೆ. ಸೂಳೆಬೈಲಿನ ನಿವಾಸಿ ಮುಜೀಬ್ ಅವ್ರು ಹೇಳೋದು ಹಿಂಗೆ, ಯಾರು ಹಿಂಗೆ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿ, ನಾವು ಪೊಲೀಸರಿಗೆ ಎಲ್ಲ ಸಹಕಾರವನ್ನು ಕೊಡ್ತೀವಿ.
ಇನ್ನು ಮುಂದೆ ಹೀಗಾಗದೇ ಇರಲಿ, ಈ ಘಟನೆಗಳು ಮರುಕಳಿಸದೇ ಇರಲಿ, ಶಾಂತಿಯುತವಾಗಿ ಅಣ್ಣ ತಮ್ಮಂದಿರ ಹಾಗೆ ಬದುಕುವಂಥ ವಾತಾವರಣ ಸೂಳೆಬೈಲಿನಲ್ಲಿ ಸೃಷ್ಟಿಯಾಗಲಿ ಅನ್ನೋದು ಮುಜೀಬ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸದ್ಯ ನನ್ನ ಜೊತೆಲೇ ಈಗ ಸೂಳೆಬೈಲಿನ ಸ್ಥಳೀಕರು, ಸಾಮಾಜಿಕ ಹೋರಾಟಗಾರರು ಮುಜೀಬ್ ಅನ್ನೋರು ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ನಿಜಕ್ಕೂ ಸೂಳೆಬೈಲಿನಲ್ಲಿ ಈ ರೀತಿಯಾಗಿ ಎರಡು ಸಮುದಾಯವನ್ನು ಉದ್ರೇಕಿಸುವಂಥ ಪ್ರಯತ್ನ ಅಥವಾ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಬಹುಶಃ ಉದ್ದೇಶಪೂರ್ವಕವಾಗಿ ಈ ಘಟನೆ ಆಗಿದೆ ಅನ್ನೋ ರೀತಿಯಲ್ಲೆಲ್ಲ ಈಗ ಟ್ವಿಸ್ಟ್ ತೆಗೆದುಕೊಳ್ತಾ ಇದೆಯಲ್ಲ, ಹೌದಾ ಏನು ಎತ್ತ ಅನ್ನೋದನ್ನು ಮುಜೀಬ್ ಅವ್ರನ್ನ ಮಾತಾಡ್ಸೋಣ. ಮುಜೀಬ್ ಅವರೇ, ತಾವು ಸೂಳೆಬೈಲಿನ ನಿವಾಸಿಯ? ಹ್ಞೂ ಸರ್. ಏನಾಗಿದೆ ಸೂಳೆಬೈಲಿನಲ್ಲಿ ಮುಜೀಬ್ ಅವರೇ? ಸರ್, ನಾವು ಸುಮಾರು ಅಲ್ಲೇ ಹುಟ್ಟಿರೋದು. ಸರಿ. ನಾವು ಅಣ್ಣ ತಮ್ಮ ಅಂತ ಒಂದೇ ತಟ್ಟೆಲಿ ಊಟ ಮಾಡಿದ್ವಿ ಸರ್. ಅಷ್ಟು ಚೆನ್ನಾಗಿತ್ತು ಕಾಲ. ಈಗಲೂ ಸಣ್ಣ ಸಣ್ಣ ಹುಡುಗರು ಸ್ವಲ್ಪ ಗಾಂಜಾ ಆ ಥರದಿಂದ ಭಾಳ ಜೋರಾಗಿದೆ ಸರ್. ನಾವು ದೊಡ್ಡವರಿಂದ ಈಗಲೂ ಪ್ರೀತಿ ವಿಶ್ವಾಸನೇ ಇದೆ ಸರ್. ಈಗಲೂ ಅವ್ರ ಹಬ್ಬದಲ್ಲಿ ನಮಗೆ ಸ್ವೀಟ್ ಹಟ್ತಾರೆ, ನಮ್ಮದಲ್ಲಿ ಅವರು ಸ್ವೀಟ್ ಅಂತ ಸರ್. ಅಂತ ಇನ್ನೂ ಆ ಥರನೇ ಇದೆ ಸರ್. ಈಗ ಹೊಸ ಜನ ಏನಾಗಿದೆ, ಶಿಫ್ಟ್ ಆಗಿದ್ದಾರೆ ಸರ್. ಅಲ್ಲಿ ಆ ಕಡೆ ಈ ಕಡೆ ಕಿಡಿಗರಿ ಇರುತ್ತಲ್ಲ, ಅದು ಹೆಸರು ಕೆಟ್ಟವರು ಸೂಳೆಬೆಲ್ಲಿಗೆ ಬಂದಿದ್ದಾರೆ ಸ್ವಲ್ಪ ಜನ, ಹೊಸ ಜನನೇ. ಇವರು ಹಳೆ ಜನ ಯಾರೂ ಮಾಡಿಲ್ಲ ಸರ್, ಹೊರಗಿಂದ ಬಂದಿರೋದು. ಈಗ ಅಫ್ನಾ ಅಂತ ಹುಡುಗ ಅಂದಿಲ್ಲ, ಮದಾರಿಪಳ್ಳಿ ಹುಡುಗನ್ ಸರ್. ಅವನು ಸೂಳೆಬೆಲ್ ಹುಡುಗ ಅಲ್ಲ, ಆ್ಯಕ್ಚುಲಿ ಮದಾರಿಪಳ್ಳಿಯಿಂದ ಶಿಫ್ಟ್ ಆಗಿದ್ದಾನೆ. ಆ ಸ್ಕೂಲಲ್ಲಿ ಓದ್ತಿದ್ದ ಸರ್ ಅವನು. ನಾವು ಸುಮಾರು ಸತಿ ಹೋಗಿ ಎಲ್ಲ ಟೀಚರಿಗೆಲ್ಲ ಹೇಳಿ ಅವ್ನು ತಗ್ಸಿದ್ವಿ. ಯಾಕಂದ್ರೆ ಒಬ್ಬರ ಕಡೆಯಿಂದ ಎಲ್ಲ ಕ್ಲಾಸ್ ಹಾಕತ್ತಂತ. ಅಫ್ನಾನ್ ಅಂತಾನೆ ಮೇನ್ ಅವನು ಹುಡುಗ, ಅವನೇ ಸ್ವಲ್ಪ ಗಾಂಜಾವನು ಸರ್. ಹಂಗಾಗಿ ಅವನು ಮದಾರಿಪಳ್ಳೋದನು ಸೂಳೆಬೆಲ್ಲಲ್ಲಿ ಬಂದು ಒಂದು ತಿಂಗಳಾಯ್ತು ಅಷ್ಟೇ ಅವ್ನು ಶಿಫ್ಟ್ ಆಗಿ. ಸರ್ ಏನಿಲ್ಲ ಸರ್, ಅಲ್ಲಿ ಚೂರು ಸಣ್ಣ ಸಣ್ಣ ಹುಡುಗರೇ ಸರ್, ದೊಡ್ಡವ್ರು ಯಾರು ಆ ಥರ ಏನಿಲ್ಲ. ದೊಡ್ಡವ್ರು ಯಾರು ಇಲ್ಲ, ಅಷ್ಟು ಪ್ರೀತಿಯಿಂದ ಇದ್ದೀವಿ ಸರ್ ನಾವು. ಈಗಲೂ ಅವ್ರು ಹೋದರೆ ನಮ್ಮ ದೇವಸ್ಥಾನ ಅವರು ಬರ್ತಾರೆ, ಅವ್ರ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಸರ್. ಆ ಥರ ಪ್ರೀತಿ ವಿಷಯ ಇದೆ ಸರ್. ಬಂದೋಬಸ್ತ್ ಮಾಡಿ ಸರ್, ಸ್ವಲ್ಪ ಪೊಲೀಸ್ ಅವರೆಲ್ಲ ಚೂರು ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ ಸರ್. ಅವರು ಮಾಡ್ತಾರೆ, ನಾವು ಅವರು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಶಾಲೆಯಲ್ಲಿ ಸಿಗುವ ಶಿಕ್ಷಣ ಒಂದಾದ್ರೆ ಮನೆಯೇ ಮೊದಲ ಪಾಠ ಶಾಲೆ ಅಂತಾರೆ ಸರ್. ಇಂಥ ಮಕ್ಕಳ ಮನಸ್ಸಿನಲ್ಲಿ ಯಾಕೆ ಇಂಥ ವಿಚಾರಗಳು ಬರುತ್ತೆ ಸರ್? ಬರುತ್ತಂದ್ರೆ ತಂದೆ ತಾಯಿ ಯಾರು ಹೇಳಲ್ಲ ಸರ್ ಈ ಥರ ಮಾಡಿ ಅಂತ. ಅವರು ಭಾಳ ಬೇಜಾರಾಗಿದ್ದಾರೆ ತಂದೆ ತಾಯಿ. ನಾವು ಹೋಗಿ ಮಾತಾಡ್ಸಿದ್ದೀವಿ ಅವರಿಗೆ. ನಮ್ಮ ಮಗನಿಗೆ ಎಷ್ಟಿದ್ರು ಬರೀ ಆಟ ಆಡ್ತಾನೆ, ಬರೀ ಹುಡುಗರು ಕೆಟ್ಟ ಹುಡುಗರ ಜೊತೆಲಿ ಇರ್ತಾನೆ, ನಮಗೆ ಸಾಕಾಗ್ಬಿಟ್ಟಿದೆ. ಆ ಥರ ಪರಿಸ್ಥಿತಿ ತಂದೆ ತಾಯಿಗೆ ಬಂದಿದೆ ಸರ್. ಈಗ ನಾವು ಏನು ಮಾಡ್ಬೇಕಂತ ಮುಂಚೆ ಸರ್, ನಾವು ಅವ್ರಿಗೆ ನಿಂತ್ಕೊಂಡು ಏನೋ ಒಳ್ಳೆ ನೆಕ್ಸ್ಟ್ ಏನೋ ಫ್ಯೂಚರಲ್ಲಿ ಆಗಬಾರ್ದು. ನನ್ನ ಫ್ರೆಂಡ್ ಹುಡುಗ ಸರ್, ಅವನು ಭಾಳ ಬೆಳಗ್ಗಿದ್ರೆ ನನ್ನ ಫ್ರೆಂಡ್ ಮಗನೇ ಸರ್. ಬೆಳಗ್ಗಿದ್ರೆ ನಮ್ಮ ಜೊತೆಲಿರೋ ಸರ್ ಅವನು. ಬೆಳಗ್ಗಿದ್ರೆ ನಮ್ಮ ಜೊತೆಲೇ, ಮುಸ್ಲಿಂ ಜೊತೆನೇ. ತಾವು ಹಿರಿಯರೆಲ್ಲ ಇದ್ದೀರಿ, ನೀವೆಲ್ಲ ಸೌಹಾರ್ದತೆಯನ್ನು ಬಾಳ್ತಾ ಇದ್ದೀರಿ. ಇಂಥ ಮಕ್ಕಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತಿದ್ದೆ ಅನ್ನುವಾಗ ತಾವು ಹಿರಿಯರು, ತಾವು ದೊಡ್ಡವರು ಕೂತು ಮಕ್ಕಳಿಗೆ ಬುದ್ಧಿ ಹೇಳೋದು, ತಿದ್ದಿ ಮಕ್ಕಳಿಗೆ ಹಿಂಗೆ ಮಾಡಬೇಡಿ ಅಂತ ಹೇಳುವಂಥದ್ದೆಲ್ಲ ಮಾಡಬೇಕಲ್ಲ ಸರ್? ಸರ್, ನಾವು ಮಾಡ್ಕೊಂಡೇ ಬರ್ತಾಯಿದ್ದೀವಿ ಸರ್. ಎಲ್ಲ ಕಡೆ ಕಮಿಟಿ ಆಗಲಿ, ನಮ್ಮ ಮಸೀದಿ ಕಮಿಟಿ ಆಗಲಿ, ಎಲ್ಲರಿಗೆ ದೊಡ್ಡವರಿಗೆ ಮಾಲ್ತೇಶಣ ಇದ್ದಾರೆ, ಅವರಿಗೆಲ್ಲ ಮಾತಾಡ್ಕೊಂಡು ನಾವು ಒಂದೊಂದು ಮೀಟಿಂಗ್ ಮಾಡಿ ಸುಮಾರು ಇದಕ್ಕಿಂತ ಮುಂಚೆ ಒಂದು ಸಣ್ಣ ಪುಟ್ಟ ಆಗಿದೆ ಸರ್. ಎಲ್ಲ ಏರಿಯಾರ ಹೋಗಿ ನಾವು ಏನು ಮಾಡಿದ್ವಿ, ಕಂಡೀಷನ್ ಮಾಡಿದ್ವಿ. ಗಾಂಜಾ ಹೊಡೆದು ಏನು ಮಾಡಿದ್ರೆ ನಮ್ಮ ಮಸೀದಿಯಿಂದ ಅವರಿಗೆ ಇದು ಜನಾಜಕ್ ಅಂತ ಹೇಳ್ತೀವಿ ಸರ್, ಅದೆಲ್ಲ ಕೊಡಲ್ಲ. ಮದುವೆ ಮಾಡಿದ್ರೆ ಅದು ಕೊಡಲ್ಲ ನಿಮ್ಮ ಮನೆಗೆ ಅಂತ ಕಂಡೀಷನ್ ಭಾಳ ಮಾಡಿದ್ದಕ್ಕೆ ಕಮ್ಮಿ ಆಗಿದೆ ಸರ್. ಭಾಳ ಇತ್ತು ಮೊದಲೇ, ಈಗ ಭಾಳ ಕಮ್ಮಿ ಆಗಿದೆ. ಇದು ಇದಕ್ಕಿಂತ ಆಗಿದೆ, ನಮಗೆ ಆಶ್ಚರ್ಯ ಆಗ್ತಿದೆ ಸರ್. ಇದು ಈಗ ಒಂದು ಸಮುದಾಯದವ್ರು ಹೇಳೋದು ಇದು ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ತಾವೇನು ಹೇಳ್ತೀರಿ ಸರ್? ಸರ್, ಆ ಥರ ಅಂತೂ ನಮಗೇನು ಗೊತ್ತಿಲ್ಲ. ಅದೇನು ಏನು ಮಕ್ಕಳು ಮಾಡ್ಕೊಂಡ್ರೆ ಅದನ್ನು ನಮಗೆ ಗೊತ್ತಿಲ್ಲ ಸರ್. ಆ ಥರ ನಮಗೆ ಗೊತ್ತಾಯಿತು. ನಾವು ಎಲ್ಲ ಜೊತೆಲಿದ್ದೀವಿ, ಎಲ್ಲ ಜೊತೆಲಿದ್ದೀವಿ, ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಿದ್ರು. ಇರಬೇಕು, ಖಂಡಿತ ಇರಬೇಕು. ಶಿವಮೊಗ್ಗ ಹಾಗಾಗಬಾರ್ದು ಸರ್. ಓಕೆ, ಹೊರಗಿನವ್ರು ಬಂದಿದ್ರಂತ ಆರೋಪ ಇದೆ ಸರ್. ಹೊರಗಿನವ್ರು ಅಂತ ಹೇಳಿದ್ರೆ ಯಾರು? ನಿಮ್ಮೂರವರು, ಸೂಳೆಬೈಲವರ ಅಥವಾ ಬೇರೆ ಕಡೆಯವರ, ಯಾರು ಸರ್ ಅದು? ಸರ್, ಅಫ್ನಾನ್ ಅಂತ ಹುಡುಗಲ್ಲ, ಮದಾರಿಪಾಳ್ಯನ ಸರ್. ಅವನು ಆಲ್ರೆಡಿ ಅವನು ಫ್ಯಾಮಿಲಿ ಪೂರ್ತಿ ಮದಾರಿಪಾಳ್ಯ. ಈ ಶಿಫ್ಟ್ ಆಗಿದೆ 2 ತಿಂಗಳಾಯ್ತು ಸರ್ ಮನೆಗೆ ಸೂಳೆಬೆಲ್ ಬಂದು. ಆ ಥರ ಓದೋರು ಇಬ್ಬರು ಇದ್ದಾರೆ ಸರ್. ಅದು 9ನೇ ಕ್ಲಾಸ್ ಇರೋದಲ್ಲ, ಅದೇನೋ ಏನು ಮಾಡ್ಕೊಂಡಿದ್ದಾರೆ, ಅದು ನಮಗೆ ಗೊತ್ತಾಗಿರೋದು ಸರ್. ಅದು ಪಕ್ಕ ಏನು ಗೊತ್ತಿಲ್ಲ. ಪೊಲೀಸ್ ಏನೇ ತನಿಖೆ ಮಾಡ್ತಾರೆ, ಅದು ಗೊತ್ತಾಗುತ್ತೆ. ಕಠಿಣ ಶಿಕ್ಷೆ ಆಗ್ಬೇಕು ಸರ್. ನಾನು ಹೇಳ್ತಿರೋದು ಕಾನೂನಲ್ಲಿ ಇದೆ ಸರ್. ಏನೋ ತಪ್ಪು ಮಾಡಿ ಯಾರು ಇಲ್ಲ ಸರ್, ಯಾವ ಜಾತಿ ಬೇತಾ ಇಲ್ಲ, ಶೂಟ್ ಮಾಡಿ ಹೊಡಿಬೇಕು ಸರ್ ಅಷ್ಟೇ. ಸಣ್ಣ ಮಗ ಯಾರು ಬರ್ತಾನೆ ಸರ್? ಈಗ ಬರ್ತಾನೆ ಅವನು, 9 ತಿಂಗಳಿಂದ ಸಾಕಿರೋದು, ಸತ್ತೋಗಿರೋ ಬರ್ತಾನೆ ವಾಪಸ್ಸು. ಆ ಥರ ಶಿಕ್ಷೆ ಹೆಂಗೆ ಕಾನೂನು ಚೇಂಜ್ ಮಾಡ್ಬೇಕು ಸರ್. ತಪ್ಪಿಗೆ ತಪ್ಪೇ ಮಾಡ್ಬೇಕು ಸರ್. ಆ ಥರ ಕಾನೂನು ಇದ್ರೆ ಸರ್ ಇಲ್ಲಿ ಇದಾಗತ್ತೆ ಸರ್, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ತಾವು ಏನು ಮನವಿ ಮಾಡ್ತೀರಿ ಸರ್? ನಿಮ್ಮ ಸಮುದಾಯದವರು ಈಗ ಇನ್ನೊಂದು ಸಮುದಾಯದವರ ಬಾಲಕ ಮೃತಪಟ್ಟು ಇದು ಮತ್ತೊಂದು ಸ್ವರೂಪ ಪಡ್ಕೊಳ್ಬಾರ್ದು ಸರ್, ಇವರಿಗೆಲ್ಲ ತಾವು ಏನು ಮನವಿ ಮಾಡ್ತೀರಿ? ಸರ್, ಏನಿಲ್ಲ ಸರ್, ನಾವು ನಮ್ಮನೆ ಮಕ್ಕಳು ಸತ್ತೋಗಿರೋ ಸರ್, ಬೇರೆಯವ್ರ ಮನೆ ಅಲ್ಲ ಸರ್. ಅದು ನನ್ನ ಮಗ ಅಂತ ಸತ್ತಿರೋ ಸರ್. ಆ ಥರ ತಿಳ್ಕೊತೀವಿ. ಎಲ್ಲ ಪ್ರೀತಿ ಸಹಿಸಿದ್ರೆ ಮುಂದೆ ಆಗತ್ರ ಆಗಬಾರ್ದಂತ ನಾವು ಎಲ್ಲ ಒಟ್ಟಾಗಿ ಮುಂದೆ ಏನು ಮಾಡ್ಬೇಕು ಸೂಳೆಬೆಲ್ಲಲ್ಲಿ ಅದು ಮಾಡೋಂತ ನಾವು ಹೇಳ್ತೀವಿ. ಪೊಲೀಸರಿಗೆ ಏನು ಹೇಳ್ತೀರಿ ಸರ್? ತನಿಖೆ ನಡೀತಾ ಇದೆ, 6 ಜನರ ಬಂಧನ ಆಗಿದೆ, ತಾವೇನು ಹೇಳ್ತೀರಿ ಪೊಲೀಸರಿಗೆ? ಸರ್, ಪೊಲೀಸರಿಗೆ ಸೂಳೆಬೆಲ್ಲಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಪೊಲೀಸರು ಏನು ಮಾಡ್ತಾನೇ ಇಲ್ಲ, ಭಾಳ ಕಮ್ಮಿ ಮಾಡ್ಯಾರೆ. ಮೊದಲೇ ಭಾಳ ಇತ್ತು ಸರ್, ಭಾಳ ಇತ್ತು ಗಾಂಜಾ ಎಲ್ಲ. ಈಗೆಲ್ಲ ಫುಲ್ ಕಮ್ಮಿ ಮಾಡ್ಯಾರ ಪೊಲೀಸರು. ಭಾಳ ಹೆಲ್ಪ್ ಮಾಡ್ತಾರೆ ನಮಗೆ. ಏನಿದ್ರು ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ.
ಸರ್ 6 ಜನಕ್ಕೂ ಅವರಿಗೆ ಭಾಳ ಶಿಕ್ಷೆ ಅಂದರೆ ಅವ್ರು ಬಿಡಬಾರ್ದು ಹೊರಗೆ, ಆ ಥರ ಶಿಕ್ಷೆ ಆಗ್ಬೇಕಂತ ನಮ್ಗಿಂತ ಬೇಳ್ಕೆ ಸರ್. ನಮ್ಮ ಹೆಸರು ಸರ್ ಮುಜೀಬ್ ಅಂತ ಸೋಷಿಯಲ್ ಅವ್ರ ಮಾತಿದಾಗಿದೆ. ಸೂಳೆಬೈಲಿನ ನಿವಾಸಿ ಮುಜೀಬ್ ಅವ್ರು ಹೇಳೋದು ಹಿಂಗೆ, ಯಾರು ಹಿಂಗೆ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿ, ನಾವು ಪೊಲೀಸರಿಗೆ ಎಲ್ಲ ಸಹಕಾರವನ್ನು ಕೊಡ್ತೀವಿ, ಇನ್ನು ಮುಂದೆ ಹೀಗಾಗದೇ ಇರಲಿ, ಈ ಘಟನೆಗಳು ಮರುಕಳಿಸದೇ ಇರಲಿ, ಶಾಂತಿಯುತವಾಗಿ ಅಣ್ಣ ತಮ್ಮಂದಿರ ಹಾಗೆ ಬದುಕುವಂಥ ವಾತಾವರಣ ಸೂಳೆಬೈಲಿನಲ್ಲಿ ಸೃಷ್ಟಿಯಾಗಲಿ ಅನ್ನೋದು ಮುಜೀಬ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.